ಭಾರತ ದೇಶದಲ್ಲಿ ರಾಜಕೀಯದಿಂದ ಬಡವರೇ ಹೆಚ್ಚಾಗಿ ಉಳಿದಿದ್ದಾರೆ. ಏಕೆಂದರೆ ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ಲಂಚಾವತಾರ ಇವುಗಳಿಂದ ಪ್ರೈವೇಟ್ ಸಂಸ್ಥೆಗಳಿಗೆ ಹೆಚ್ಚು ಲಾಭವಾಗ್ತಿದೆ ಹೊರತು ಸರ್ಕಾರಿ ಸಂಸ್ಥೆಗಳು ಯಾವುದೇ ರೀತಿಯಾದಂಥ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈ ಕಡೆ ಬೆಳವಣಿಗೆಯೂ ಆಗ್ತಾ ಇಲ್ಲ. ಆದ್ದರಿಂದ ಎಲ್ಲ ಮುಚ್ಚಲ್ಪಟ್ಟು ಎಲ್ಲವನ್ನೂ ಪ್ರೈವೇಟ್ನವರ ಕೈಯಲ್ಲಿ ಕೊಡುವುದರಿಂದ ಸರ್ಕಾರಿ ಸಂಸ್ಥೆಗಳನ್ನೇ ಮುಚ್ಚಲ್ಪಟ್ಟು ಸರ್ಕಾರವೇ ನಷ್ಟದಲ್ಲಿ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಇದರಿಂದ ಏನಪ್ಪ ಅಂತಂದರೆ ಇವತ್ತಿನ ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸರ್ಕಾರಿ ಉತ್ಪನ್ನಗಳನ್ನು ಬಳಸಬೇಕು ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಬೆಳೆಸೋದ್ರಿಂದ ಸರ್ಕಾರವು ಉದ್ಧಾರ ಆಗ್ತದೆ ಮತ್ತು ಪ್ರೈವೇಟ್ನವರ ಸೊಕ್ಕು ಮುರಿಬಹುದು. ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಹೇಳಿದವ್ರದ್ದೇ ಆಟ ಆಗ್ತದೆ. ನೋಡಿ, ಇವತ್ತಿನ ದಿನಗಳಲ್ಲಿ ನೀವು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಿ ಸಂಸ್ಥೆಗಳನ್ನು ನೀವು ಬೆಳೆಸಲಿಲ್ಲ ಅಂತಂದರೆ ಎಲ್ಲವನ್ನು ಖಾಸಗಿಯವರ ತೆಕ್ಕೆಗೆ ಹಾಕಿ ಮುಂದಿನ ದಿನಗಳಲ್ಲಿ ಸಫರ್ ಪಡಬೇಕಾಗಂತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಕ್ಷರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಸುಗಮವಾದಂಥ ಕುಟುಂಬ ಅಂದ್ರೆ ಏನು ಅಂತ ತಿಳ್ಕೊಂಡು ಬರೋಣ. ಅವರ ಆಸೆಗಳೇನು, ಅದರ ಲಕ್ಷಣಗಳೇನು ಅಂತ ತಿಳ್ಕೊಂಡು ಬರೋಣ. ಇವತ್ತಿನ ದಿನ ಒಂದು ಕುಟುಂಬ ಅಂತ ಏನು ಹೇಳ್ತಾ ಇದ್ದೀವಿ, ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಉತ್ತಮವಾದಂಥ ಕುಟುಂಬ ಅನ್ನೋದ್ರೇನು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅದರ ಆಸೆಗಳನ್ನು ಈ ರಾಜಕೀಯ ವ್ಯಕ್ತಿ ನೀರು ಪಾಲು ಮಾಡ್ತಿದ್ದಾರೆ. ಇವತ್ತಿನ ದಿನ ಒಂದು ಉತ್ತಮವಾದಂಥ ಕುಟುಂಬ, ಸುಗಮವಾದಂಥ ಕುಟುಂಬ, ಮಿಡಲ್ ಕ್ಲಾಸ್ ಕುಟುಂಬ ಅಂದರೆ ಹೆಂಗಿರಬೇಕು ಅಂತಂದರೆ ವಾಸಿಸಲು ಯೋಗ್ಯವಾದಂಥ ಒಂದು ಸುಂದರವಾದಂಥ ಮನೆ, ಪ್ರೀತಿ ಕೊಡುವ ಮುದ್ದಾದ ಹೆಂಡತಿ, ನೋವನ್ನು ಮರೆಸುವ ಮಕ್ಕಳಿರಬೇಕು, ವಾರಕ್ಕೊಮ್ಮೆ ಹೋಗುವ ಟ್ರಿಪ್ಪುಗಳು, ತಿಂಗಳಿಗೊಮ್ಮೆ ಮಾಡುವ ಶಾಪಿಂಗ್ಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಗಳು, ಫ್ರೆಶ್ ತರಕಾರಿಗಳು, ಉತ್ತಮವಾದಂಥ ಊಟ, ಉತ್ತಮವಾದಂಥ ಆಸ್ಪತ್ರೆಗಳು, ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳು, ಮಾಲಿನ್ಯ ರಹಿತ ವಸ್ತುಗಳು, ಉತ್ತಮವಾದಂಥ ಸರ್ಕಾರಿ ಉತ್ಪನ್ನಗಳು, ಪರಿಸರ ಮಾಲಿನ್ಯ ರಹಿತ ವಸ್ತುಗಳು, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಗಮವಾದಂತಹ ರಸ್ತೆಗಳು, ಮನಃಶಾಂತಿಗೊಂದು ದೇವಾಲಯ, ತಿಂಗಳಿಗೊಮ್ಮೆ ಫ್ಯಾಮಿಲಿ ಜೊತೆ ಒಂದು ಫಿಲಂ. ಇದನ್ನೆಲ್ಲವನ್ನು ಪೂರೈಸಿಕೊಳ್ಳಬೇಕೆಂದರೆ ಒಂದು ಉತ್ತಮವಾದಂತಹ ಸಂಬಳ ಬರುವಂಥ ಒಂದು ಕೆಲಸ ಇರಬೇಕು. ಈ ಕೆಲಸದಿಂದ ಅವನು ಈ ಬೇಡಿಕೆಗಳನ್ನು ಮತ್ತು ಆಸೆಗಳನ್ನು ಈಡೇರಿಸ್ಕೊಳ್ಳಲು ಸಾಧ್ಯ. ಇದನ್ನು ನಾವು ಮಿಡಲ್ ಕ್ಲಾಸ್ ಜೀವನ ಅಂತ ಕರಿತೀವಿ. ಇವತ್ತಿನ ಈ ಭಾರತ ದೇಶದಲ್ಲಿ ರಾಜಕೀಯ ವ್ಯವಸ್ಥೆಯಿಂದ ಉತ್ತಮವಾದಂತಹ ಮಿಡಲ್ ಕ್ಲಾಸ್ ಜೀವನವನ್ನು ನಡೆಸಲು ಪರದಾಡ್ತಾ ಇದ್ದಾರೆ. ಎಲ್ಲರೂ ಬಡವರ ಸ್ಥಿತಿ ಬದುಕ್ತಾ ಇದ್ದಾರೆ. ಐಷಾರಾಮಿ ಜೀವನವನ್ನು ನಡೆಸ್ತಾ ಇರಕ್ಕಂಥವ್ರು ಸರ್ಕಾರಿ ಉದ್ಯೋಗಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳು. ಅದನ್ನು ಬಿಟ್ಟಂತೆ ನೋಡಿ, ಇವತ್ತಿನ ಭಾರತ ದೇಶದಲ್ಲಿ ಇರ್ತಕ್ಕಂತಹ 30% ಜನರ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಕ್ಷರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಸುಗಮವಾದಂಥ ಕುಟುಂಬ ಅಂದ್ರೆ ಏನು ಅಂತ ತಿಳ್ಕೊಂಡು ಬರೋಣ. ಅವರ ಆಸೆಗಳೇನು, ಅದರ ಲಕ್ಷಣಗಳೇನು ಅಂತ ತಿಳ್ಕೊಂಡು ಬರೋಣ. ಇವತ್ತಿನ ದಿನ ಒಂದು ಕುಟುಂಬ ಅಂತ ಏನು ಹೇಳ್ತಾ ಇದ್ದೀವಿ, ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಉತ್ತಮವಾದಂಥ ಕುಟುಂಬ ಅನ್ನೋದ್ರೇನು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅದರ ಆಸೆಗಳನ್ನು ಈ ರಾಜಕೀಯ ವ್ಯಕ್ತಿ ನೀರು ಪಾಲು ಮಾಡ್ತಿದ್ದಾರೆ. ಇವತ್ತಿನ ದಿನ ಒಂದು ಉತ್ತಮವಾದಂಥ ಕುಟುಂಬ, ಸುಗಮವಾದಂಥ ಕುಟುಂಬ, ಒಂದು ಮಿಡಲ್ ಕ್ಲಾಸ್ ಕುಟುಂಬ ಅಂದರೆ ಹೆಂಗಿರಬೇಕು ಅಂತಂದರೆ ವಾಸಿಸಲು ಯೋಗ್ಯವಾದಂಥ ಒಂದು ಸುಂದರವಾದಂಥ ಮನೆ, ಪ್ರೀತಿ ಕೊಡುವ ಮುದ್ದಾದ ಹೆಂಡತಿ, ನೋವನ್ನು ಮರೆಸುವ ಮಕ್ಕಳಿರಬೇಕು, ವಾರಕ್ಕೊಮ್ಮೆ ಹೋಗುವ ಟ್ರಿಪ್ಪುಗಳು, ತಿಂಗಳಿಗೊಮ್ಮೆ ಮಾಡುವ ಶಾಪಿಂಗ್ಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಗಳು, ಫ್ರೆಶ್ ತರಕಾರಿಗಳು, ಉತ್ತಮವಾದಂಥ ಊಟ, ಉತ್ತಮವಾದಂಥ ಆಸ್ಪತ್ರೆಗಳು, ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳು. ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟಗಳು, 58,000 ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಿ ಎಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಮಾಡುತ್ತಿರುವಂತಹ ವಿದ್ಯಾರ್ಥಿಯ ಹೋರಾಟಗಳು, ಇನ್ನಿತರ ಹೋರಾಟಗಳು, ಬೆಳೆದಂಥ ಬೆಳೆಗೆ ಉತ್ತಮವಾದಂಥ ರೀತಿಯಲ್ಲಿ ಒಂದು ಬೇಡಿಕೆ ಅಂತ ಕೇಳ್ತಕ್ಕಂಥ ರೈತರು, ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಪರದಾಡುತ್ತಿರುವಂತಹ ಆಟೋ ಚಾಲಕರು. ಇದನ್ನೆಲ್ಲ ಗಮನಿಸಿದಾಗ ತುತ್ತು ಅನ್ನಕ್ಕಾಗಿ ವ್ಯಾಪಾರ ಮಾಡುವ ವ್ಯಾಪಾರಿಗಳು, ಕಡು ಬಡವರು, ಊಟವನ್ನೇ ಸಿಗದಂತೆ ನರಳಾಡಿ ಸಾಯುವ ಎಷ್ಟೋ ಜನರು. ಇದಕ್ಕೆಲ್ಲ ಕಾರಣ ಯಾವುದು? ಬಡವ ಶ್ರೀಮಂತನೆಂಬುದನ್ನು ಕಂಡು ಹಿಡಿದವರ್ಯಾರು? ಬಡವ ಶ್ರೀಮಂತನಿಗೆ ದೇವರು ಕಾರಣನ ಅಥವಾ ಈ ರಾಜಕೀಯ ವ್ಯವಸ್ಥೆ ಕಾರಣನ? ಆ ಸಂವಿಧಾನ ಬಡವರನ್ನು ಮೇಲೆತ್ತು ಎಂದು ಬರೆದರೆ ಈ ರಾಜಕೀಯ ವ್ಯವಸ್ಥೆಯು ಅದನ್ನು ತುಳಿಯುವ ವ್ಯವಸ್ಥೆ ಮಾಡ್ತಾ ಇದೆಯಾ?
ಹಲವಾರು ಪ್ರಶ್ನೆಗಳು. ಆದ್ದರಿಂದ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದರೆ ಬರಬೇಕಾದಂಥ ನೀತಿ ನಿಯಮಗಳಾದರೂ ಏನು? ಹಾಗಾದರೆ ಸಂವಿಧಾನವನ್ನು ಈ ರಾಜಕೀಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ವಾ? ಅಥವಾ ನಾಲ್ಕನೇ ಅಂಗವಾದಂತಹ ಮಾಧ್ಯಮದವರು ಇದನ್ನು ಸರಿದಾರಿಗೆ ಎಳೆಯುತ್ತಿಲ್ಲವಾ ಅಲ್ವಾ? ಅಥವಾ ವೋಟ್ ಹಾಕುವ ಜನಗಳಿಗೆ ಬುದ್ಧಿನೇ ಇಲ್ವಾ? ಇಲ್ಲ ನಿಮ್ಮಂಥವರೆಲ್ಲ ಸುಮ್ಮನೆ ನಮಗೇಕೆ ಬೇಕು, ನಮಗೆ ಸಾಕು ಅಂತ ಸುಮ್ಮನಿದ್ದೀವ? ಇದಕ್ಕೆಲ್ಲ ಕಾರಣರಾದರೂ ಯಾರು? ಈ ಬಡವ ಶ್ರೀಮಂತನಿಗೆ ಇರುವ ವ್ಯತ್ಯಾಸಗಳು ಏನಕ್ಕಾಗಿ ಆಗ್ತಾ ಇದೆ, ಏತಕ್ಕಾಗಿ ಬರ್ತಾ ಇದೆ? ಬಡವನಾದವನು ಏಕೆ ಶ್ರೀಮಂತನಾಗುತ್ತಿಲ್ಲ, ಶ್ರೀಮಂತನಾದವನು ಏಕೆ ಡಬಲ್ ಶ್ರೀಮಂತನಾಗುತ್ತಿದ್ದಾನೆ? ಇವೆಲ್ಲ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಒಂದು ಹುಳದಂತೆ ಕೊರೆಯುತ್ತಿದೆ, ಕೊರೆದು ಆಳವನ್ನು ಮಾಡುತ್ತಿದೆ. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಆದರೆ ಈ ವಿಡಿಯೋದಲ್ಲೇ ಹೇಳಲು ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸಿಕ್ಸರ್ ಸಿದ್ದು ಯೂಟ್ಯೂಬ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ನಾ ಕಂಡ ಹಾಗೆ ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟಗಳು, ಇನ್ನೊಂದು ಕಡೆ ರೈತರ ಹೋರಾಟಗಳು, ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಪರದಾಡುವ ಆಟೋ ಚಾಲಕರು, ಇನ್ನೊಂದು ಕಡೆ ಒದ್ದಾಡುವ ಬಡವರು. ಕೆಲ ಮಾಧ್ಯಮಗಳು ರಾಜಕೀಯದವರ ಹಿಂದೆಯೇ ಇದ್ದಾರೆ. ಅವರಿಗೆ ರಾಜಕೀಯದವರೇ ಹೆಚ್ಚೋ ಹೊರತು ಸಾಮಾನ್ಯ ಜನರಲ್ಲ. ಇವತ್ತಿನ ದಿನ ಏನಾಗಿದೆ ಅಂದರೆ ರಾಜಕಾರಣಿಗಳು ದುಡ್ಡನ್ನು ತೇಗಿ ತಿಂದು ನೀರನ್ನು ಕುಡಿಯುತ್ತಿದ್ದಾರೆ. ಆದರೆ ಯಾರ ಇನ್ನೊಂದು ಕಡೆ ರೈತರ ಹೋರಾಟಗಳು, ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಪರದಾಡುತ್ತಿರುವ ಚಾಲಕರು, ತುತ್ತು ಅನ್ನಕ್ಕಾಗಿ ಪರದಾಡುವಂಥ ಬಡವರು. ಇದನ್ನೆಲ್ಲ ಬಿಟ್ಟು ಮಾಧ್ಯಮದವರು ರಾಜಕೀಯದ ಹಿಂದೆ ಓಡುವರು. ನೋಡಿ, ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂದು ನೀವೇ ಕಮೆಂಟ್ ಮಾಡಿ. ಈ ಸಿಕ್ಸರ್ ಸಿದ್ದು ಹೇಳ್ತಕ್ಕಂಥದ್ದು ಸರಿನಾ ತಪ್ಪಾ ನೀವೇ ಡಿಸೈಡ್ ಮಾಡಿ. ಮುಂದಿನ ದಿನಗಳಲ್ಲಿ ಏನಾದ್ರು ತಪ್ಪಿದರೆ ತಿಳಿದುಕೊಳ್ಳುತ್ತೇನೆ. ಯಂಗ್ ಇಂಡಿಯಾ, ಬದಲಾವಣೆಯತ್ತ ಭಾರತ. ಇವತ್ತಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ರಾಜಕೀಯದವರು? ತಮ್ಮ ಮಕ್ಕಳಿಗೆ 100 ಕೋಟಿ ಆಸ್ತಿ ಮಾಡುವ ರಾಜಕೀಯದವರು. ಸರಿ, ನಾವು ಬೇರೆ ವಿಷಯಗಳು ಸಿಗಲಿಲ್ಲವೆಂದು ರಾಜಕೀಯದವರ ವಿಷಯವನ್ನೇ ತೋರಿಸುವ ಮಾಧ್ಯಮಗಳು. ಜನರ ಮನಸ್ಸಿನಲ್ಲಿ ಮಾಧ್ಯಮದವರು ಹೇಗೆಂದರೆ ದುಡ್ಡಿಗಾಗಿ ಮಾರಿಕೊಂಡವರು ಎನ್ನು ಹೆಸರನ್ನು ಪಡೆದವರು. ಈ ಸಿಕ್ಸರ್ ಸಿದ್ದು ಇದೆಲ್ಲವನ್ನು ಕಂಡುಹಿಡಿಯಲು ಹೊರಟವನು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ನಡೀತಿರ್ತಕ್ಕಂತಹ ವಿದ್ಯಾರ್ಥಿಗಳ ಹೋರಾಟ, 56,000 ಖಾಲಿ ಇರುವ ಹುದ್ದೆಗಳಿಗಾಗಿ ಮಾಡುತ್ತಿರುವ ವಿದ್ಯಾರ್ಥಿಗಳು, ಒಂದು ಕಡೆ ರೈತರ ಹೋರಾಟಗಳು, ಬೆಲೆ ಏರಿಕೆಯಿಂದ ತತ್ತರಿಸಿದ ಜನ, ಒಂದು ಕಡೆ ಚುನಾವಣೆಗೋಸ್ಕರ ಹೋರಾಡುತ್ತಿರುವಂಥ ರಾಜಕಾರಣಿಗಳು, ಇನ್ನೊಂದು ಕಡೆ ಮಾಧ್ಯಮದವರು ರಾಜಕೀಯದವರ ಮೇಲೆ ಫೋಕಸ್ ಮಾಡುತ್ತಿರುವ ಮಾಧ್ಯಮದವರು. ಇದೆಲ್ಲವನ್ನು ನೋಡಿದ ಮೇಲೆ ನಮಗೆ ಬಡವರು ಬಡವರಾಗೇ ಇದ್ದೀವಿ, ಶ್ರೀಮಂತರು ಶ್ರೀಮಂತರಾಗೇ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜ್ಯರೆಂದು ಹೇಳುವ ಇವತ್ತಿನ ತತ್ವ ಪ್ರಜೆಗಳನ್ನು ಬಿಕಾರಿ ಮಾಡಿದೆ. ಏಕೆಂದರೆ ಎಲ್ಲ ದುಡ್ಡು ಸರ್ಕಾರಿ ಉದ್ಯೋಗಿಗಳಿಗಾಗ್ತಾ ಇದೆ, ಇಲ್ಲ ಸರ್ಕಾರಿ ಉದ್ಯೋಗಿಗಳಿಗೂ ಸಿಗ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಎಂದರೆ ಸುಳ್ಳು ಅಂದರೆ ಸುಳ್ಳು ಅನ್ನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗ್ತಾ ಇದ್ರೆ ನಮಗೆ ಗಾಳಿ ಮತ್ತು ಸೇವಿಸಲು ಆಹಾರ, ಉತ್ತಮವಾದಂತಹ ಸುಗಮವಾದಂಥ ರಸ್ತೆಗಳು, ಉತ್ತಮವಾದಂಥ ಶಿಕ್ಷಣಗಳು, ಇದ್ಯಾವುದರಿಂದನೂ ಕೂಡ ನಮಗೆ ಯಾವುದೂ ಕೂಡ ಕರೆಕ್ಟಾಗಿ ಸಿಗಲ್ಲ. ಏಕೆಂದರೆ ಎಲ್ಲದರಲ್ಲೂ ಪ್ರೈವೇಟೈಸೇಷನ್. ಸರ್ಕಾರಿ ಸಂಸ್ಥೆಗಳ ಉಳಿವಿಗಾಗಿ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ನಮ್ಮನ್ನಾಳುವ ಮುಟ್ಟಾಳ ರಾಜಕಾರಣಿದವರಿಗೆ ಗೊತ್ತಿಲ್ಲ ಆದಾಯದ ಮೂಲಗಳು ಎಷ್ಟಿರ್ತವೋ ಅಷ್ಟೇ ಖರ್ಚನ್ನ ಮಾಡಬೇಕು. ಇಲ್ಲ ಅಂತಂದರೆ ಖರ್ಚಿನ ಮೂಲಗಳು ಎಷ್ಟಿರ್ತವೋ ಅದರ 2ರಷ್ಟು ಆದಾಯದ ಮೂಲಗಳು ಇರಬೇಕು. ಇದನ್ನು ಏರುಪೇರು ಮಾಡಿದರೆ ಇದರಲ್ಲಿ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳುವಂಥ ಸಂದರ್ಭ ಇರ್ತದೆ. ದೇಶದ ಪರಿಸ್ಥಿತಿ ಇಂತಹ ಪರಿಸ್ಥಿತಿಗೆ ತಲುಪುತ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ನೋಡಿ 90ರಷ್ಟು ಜನರ ಆಸ್ತಿ ಪ್ರಮಾಣ ಏನಿದೆ ಅದು ಕೇವಲ 10% ಜನಗಳಲ್ಲಿ ಇದೆ. ಹೀಗಿದ್ರೆ ಆರ್ಥಿಕ ಪರಿಸ್ಥಿತಿ ಏನಾಗಬೇಡ, ಆರ್ಥಿಕ ವ್ಯವಸ್ಥೆ ಏನು ಹೇಳ್ತದೆ? ಇದನ್ನು ಸರ್ಕಾರವೇ ಎತ್ತೆಚ್ಚಿಕೊಂಡು ಬಡವರು ಬಡವರಾಗೇ ಉಳಿತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಉಳಿತಿದ್ದಾರೆ. ಇದಕ್ಕೆ ಕಾರಣಗಳೇನು? ಇದಕ್ಕೆ ಮಾಡಬೇಕಾದಂಥ ಅನುಸರಿಸಬೇಕಾದಂಥ ಕ್ರಮಗಳೇನು? ಇದನ್ನು ಇವತ್ತು ಈ ಸಿಕ್ಸರ್ ಸಿದ್ದು ತಿಳಿಸ್ತಾನೆ. ಓಕೆ, ಡನ್. ಆಟೋ ಚಾಲಕರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾರ್ಕ್ ರಿಯಾಲಿಟಿ ಆಫ್ ಲೈಫ್, ಬದುಕಿನ ಕಟು ಸತ್ಯಗಳು ಆಟೋ ಚಾಲಕರು
ನಡೆದಾಡುತ್ತಿರುವ ಆಟೋ ಚಾಲಕರು. ಗ್ಯಾಸ್ ಸಿಕ್ಕರೂ 4ರಿಂದ 5 ಗಂಟೆಗಳ ಕಾಲ ಕಾದು ಕುಳಿತು ಹಾಕಿಸಿಕೊಳ್ಳುವಂಥ ಗ್ಯಾಸ್ಗಳು, ಗ್ಯಾಸ್ ಹಾಕಿಸಿದರೂ ಸಿಗದ ಬಾಡಿಗೆಗಳು, ಸಿಕ್ಕರೂ ತೃಪ್ತಿಯಾಗಿ ಕೊಡದ ಅಮೌಂಟ್ಗಳು. ಇದರೆಲ್ಲದರ ಮಧ್ಯೆ ಆಟೋ ಚಾಲಕರ ಜೀವನ ಅಸ್ತವ್ಯಸ್ತವಾಗಿದೆ. ಕ್ಯಾರೆ ಎನ್ನದ ಈ ನಮ್ಮ ಸರ್ಕಾರಗಳು, ರಾಜಕೀಯ ಸರ್ಕಾರಗಳು ೊಂದಿಗೆ ಮಾಡಿದ ವಾದಗಳು, ದುಬಾರಿಯಾದಂಥ ಗ್ಯಾಸ್ ವೆಚ್ಚಗಳು, ಆಟೋ ರಿಪೇರಿಗಳು, ಸವೆದಂಥ ಆಟೋ ಟೈರ್ಗಳು, ಆವಾಗವಾಗ ಕಟ್ಟಾಗುವ ಆಟೋ ವೈರ್ಗಳು, ರಿಪೇರಿ ಮಾಡಿಸಲು ದುಡ್ಡಿಲ್ಲವೆಂದು ಸಾಲ ಮಾಡುವ ಆಟೋ ಚಾಲಕರು, ಮಾಡಿದ ಸಾಲಕ್ಕೆ ಅಸಲಿಗಿಂತ ಹೆಚ್ಚು ಬಡ್ಡಿಯನ್ನೇ ಕಟ್ಟುವ ಆಟೋ ಚಾಲಕರು, ಮನೆ ಜವಾಬ್ದಾರಿಯನ್ನು ಸರಿದೂಗಿಸಲು ಮಾಡುವಂತಹ ಸಾಲಗಳು, ಸಾಲಕ್ಕೆ ಕಟ್ಟುವಂತಹ ಬಡ್ಡಿಗಳು. ಬಡವ ಶ್ರೀಮಂತನಿಗೆ ದೇವರು ಕಾರಣನ ಅಥವಾ ಈ ರಾಜಕೀಯ ವ್ಯವಸ್ಥೆ ಕಾರಣನ? ಆ ಸಂವಿಧಾನ ಬಡವರನ್ನ ಮೇಲೆತ್ತು ಎಂದು ಬರೆದರೆ ಈ ರಾಜಕೀಯ ವ್ಯವಸ್ಥೆಯು ಅದನ್ನು ತುಳಿಯುವ ವ್ಯವಸ್ಥೆ ಮಾಡ್ತಾ ಇದೆಯಾ? ಹಲವಾರು ಪ್ರಶ್ನೆಗಳು ನನ್ನಲ್ಲಿ ಕಾಡ್ತಾ ಉಂಟು. ಆದ್ದರಿಂದ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದರೆ ಬರಬೇಕಾದಂಥ ನೀತಿ ನಿಯಮಗಳಾದರೂ ಏನು? ಹಾಗಾದರೆ ಸಂವಿಧಾನವನ್ನು ಈ ರಾಜಕೀಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ವಾ? ಅಥವಾ 4ನೇ ಅಂಗವಾದಂತಹ ಮಾಧ್ಯಮದವರು ಇದನ್ನು ಸರಿದಾರಿಗೆ ಎಳೆಯುತ್ತಿಲ್ಲವಾ ಅಲ್ವಾ? ಅಥವಾ ವೋಟ್ ಹಾಕುವ ಜನಗಳಿಗೆ ಬುದ್ಧಿನೇ ಇಲ್ವಾ? ಇಲ್ಲ ನಿಮ್ಮಂಥವರೆಲ್ಲ ಸುಮ್ಮನೆ ನಮಗೇಕೆ ಬೇಕು, ನಮಗೆ ಸಾಕು ಅಂತ ಸುಮ್ಮನಿದ್ದೀವ? ಇದಕ್ಕೆಲ್ಲ ಕಾರಣರಾದರೂ ಯಾರು? ಈ ಬಡವ ಶ್ರೀಮಂತನಿಗೆ ಇರುವ ವ್ಯತ್ಯಾಸಗಳು ಏನಕ್ಕಾಗಿ ಆಗ್ತಾ ಇದೆ, ಏತಕ್ಕಾಗಿ ಬರ್ತಾ ಇದೆ? ಬಡವನಾದವನು ಏಕೆ ಶ್ರೀಮಂತನಾಗುತ್ತಿಲ್ಲ, ಶ್ರೀಮಂತನಾದವನು ಏಕೆ ಡಬಲ್ ಶ್ರೀಮಂತನಾಗುತ್ತಿದ್ದಾನೆ? ಇವೆಲ್ಲ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಒಂದು ಹುಳದಂತೆ ಕೊರೆಯುತ್ತಿದೆ, ಕೊರೆದು ಆಳವನ್ನು ಮಾಡುತ್ತಿದೆ. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಆದರೆ ಈ ವಿಡಿಯೋದಲ್ಲೇ ಹೇಳಲು ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸಿಕ್ಸರ್ಸ್ ಇದ್ದು ಯೂಟ್ಯೂಬ್. ಏನ್ ಬರ್ತದೆ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ಸ್ ಇದ್ದು. ಇವತ್ತಿನ ರಾಜಕೀಯ ವ್ಯವಸ್ಥೆಯಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ತಿಳಿಯೋಣ ಬನ್ನಿ. ನೋಡಿ, ನಿರುದ್ಯೋಗದ ಸಮಸ್ಯೆ ಮತ್ತು ರೈತರ ಆತ್ಮಹತ್ಯೆ, ಬೆಲೆ ಏರಿಕೆಗಳು, ಜನರ ಜೀವನ ಅಸ್ತವ್ಯಸ್ತ, ಹಾಳಾಗಿರುವ ಆಸ್ಪತ್ರೆಗಳು, ಶಿಥಿಲಗೊಂಡಿರುವ ಸರ್ಕಾರಿ ಶಾಲೆಗಳು, ಕಳಪೆ ಕಾಮಗಾರಿಗಳು, ಅನೈತಿಕ ಸಂಬಂಧಗಳಿಗೆ ಕಾರಣಗಳು, ಪ್ಲಾಸ್ಟಿಕ್ ನಿಯಂತ್ರಣವಾಗಿಲ್ಲ, ಕುಟುಂಬದ ನಿರ್ವಹಣೆಗಾಗಿ ಪರದಾಡುವಂತಹ ಜನಗಳು, ಬಡವ ಮತ್ತು ಶ್ರೀಮಂತನ ನಡುವೆ ಅಧಗಜಾಂತರ ವ್ಯತ್ಯಾಸಗಳು, ಗೌರ್ಮೆಂಟ್ ಕೆಲಸ ಮತ್ತು ಪ್ರೈವೇಟ್ ಕೆಲಸಗಳಿಗಿರುವ ವ್ಯತ್ಯಾಸಗಳು, ಗೌರ್ಮೆಂಟ್ ಮತ್ತು ಖಾಸಗಿ ವೆಚ್ಚಗಳು, ಆರೋಗ್ಯದ ಸಮಸ್ಯೆಗಳು, ಬೆವರಿನ ಮೇಲೆ ಕೆಲಸವನ್ನು ಕೊಡಬೇಕು. ಹಾಗಾದರೆ ಮೊದಲನೇ ಸ್ಥಾನವಾಗಿ ರೈತರಿಗೆ ಕೊಡಬೇಕು. ಅವರು ಸುರಿಸ್ತಕ್ಕಂಥ ಬೆವರಿನ ಮೇಲೆ ಆಧಾರವಾಗಿ ಕೊಡಬೇಕು. ಅದಕ್ಕೆ ರೈತರಿಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆಯನ್ನು ಒದಗಿಸ್ತಾ ಇಲ್ಲ. ರೈತರಿಗೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತಿದೆ. ಬೆಳೆ ಖರೀದಿಯಾದರೂ ಅವರ ಕೈಗೆ ಉತ್ತಮವಾದಂಥ ರೀತಿಯಲ್ಲಿ ಬೆಲೆ ಸಿಗದೆ ಸಂಸತ್ತಿನಲ್ಲಿ 28 ದಿನಗಳ ರೀಚಾರ್ಜ್ ಬಗ್ಗೆ ಮತ್ತು ಆಟಗಳು, ಇನ್ಕಮಿಂಗ್ ಕಾಲ್, ಬ್ಯಾರಿಂಗ್ ಇವುಗಳ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಪ್ರಶ್ನೆಯಾಗೇ ಉಳಿಯಿತು ಹೊರತು ಉತ್ತರ ಸಿಗಲಿಲ್ಲ. ಯಾಕೆಂದರೆ ಅಲ್ಲಿನ ಸದಸ್ಯರು ಅಷ್ಟೊಂದು ಮೂರ್ಖರು. ಯಾಕೆಂದರೆ ವಿರೋಧಗಳ ನಡುವೆ ಇದಕ್ಕೆ ಉತ್ತರವನ್ನು ನಿಮ್ಮ ಸಿಕ್ಸರ್ಸ್ ಇದ್ದು. ಡಾರ್ಕ್ ರಿಯಾಲಿಟಿ ಆಫ್ ಲೈಫ್, ಬದುಕಿನ ಕಟು ಸತ್ಯಗಳು, ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ತಕ್ಕಂತಹ ತೊಂದರೆಗಳನ್ನು ಇವತ್ತು ತಿಳಿಯೋಣ ಬನ್ನಿ. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ? ನಿರುದ್ಯೋಗದ ಸಮಸ್ಯೆ ತಲೆದೋರ್ತಾ ಇದೆ. ಭರವಸೆ ಕೊಡ್ತಕ್ಕಂಥ ರಾಜಕೀಯ ಪಾರ್ಟಿಗಳು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಪ್ರೈವೇಟ್ನವರ ಕೈಗೊಂಬೆ ಅಂತ ಆಗಿದ್ದಾರೆ. ಎರಡನೆಯದಾಗಿ ರೈತರ ಆತ್ಮಹತ್ಯೆ. ಇದಕ್ಕೆ ಪರಿಹಾರವನ್ನು ಹುಡುಕ್ತಾನೇ ಇಲ್ಲ ರಾಜಕೀಯದವರು. ಯಾಕೆ ಅಂದರೆ ರೈತರ ಬಗ್ಗೆ ಸುಮ್ಮನೆ ಮೀಡಿಯಾದ ಮುಂದೆ ಬಂದು ಮೊಸಳೆ ಕಣ್ಣೀರನ್ನು ಹಾಕಿ ರೈತರಿಗಾಗಿ ನಮ್ಮ ಪ್ರಾಣವನ್ನೇ ಕೊಡುವ ಎನ್ನುವ ರಾಜಕೀಯ ವ್ಯಕ್ತಿಗಳು ರೈತರಿಗೆ ಒಂದು PF ವ್ಯವಸ್ಥೆಯನ್ನು ಯಾಕೆ ಮಾಡ್ತಾ ಇಲ್ಲ? ನೋಡಿ, ರೈತರ ಆತ್ಮಹತ್ಯೆಗೆ ಕಾರಣ ಇದು ಒಂದು. ಬೆಳೆದಂಥ ಬೆಳೆಗೆ ನಿಖರವಾದಂತಹ
ಈ ಸಿಕ್ಸರ್ ಸಿದ್ದು ಸಿಕ್ಸರ್ ಈ ಪೇಜಿನಲ್ಲಿ ನನ್ನ ಕನಸಿನ ಭಾರತವೆಂಬುದರಲ್ಲಿ ಏನಪ್ಪ ಇದೆ ಅಂತಂದರೆ, ಮತದಾರ ಬಂಧುಗಳು ಅಥವಾ ಪ್ರಜೆಗಳು ಮತ್ತು ಕಾನೂನುಗಳು ನೇರವಾಗಿ ಇರುವುದು. ಈ ರಾಜಕೀಯವೆಂಬ ಮಧ್ಯವರ್ತಿಯನ್ನು ತೆಗೆದರೆ ಸಾವಿರಾರು ಕೋಟಿಗಳನ್ನು ಉಳಿಸಬಹುದು. ಅದನ್ನು ಇವತ್ತಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ದೀವಿ, ಒಂದು ಉತ್ತಮವಾದಂಥ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಅದಕ್ಕೆ ವೈದ್ಯರಿಲ್ಲ. ಒಂದು ಉತ್ತಮವಾದಂಥ ಸರ್ಕಾರಿ ಶಿಕ್ಷಣವಿಲ್ಲ, ಪಾಠ ಮಾಡಲು ಶಿಕ್ಷಕರಿಲ್ಲ. ಎಲ್ಲವೂ ವ್ಯಾಪಾರೀಕರಣವಾಗಿದೆ. ಇದನ್ನು ನಿಲ್ಲಿಸಬೇಕು ಅಂತಲೇ ಅವನು ಆವಾಗಲೇ ಹೇಳಿದ್ದಾನೆ ಅಂತಂದರೆ ನೋಡಿ. ಇದರಲ್ಲಿ ನನ್ನ ಕನಸಿನ ಭಾರತವೆಂಬ ಕಾನ್ಸೆಪ್ಟ್ನಲ್ಲಿ ಏನಿದೆ ಅಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯು 1 ಕೋಟಿಯನ್ನು ದುಡಿಯಬೇಕಾದರೆ ತನ್ನ 100 ವರ್ಷಗಳ ಜೀವನವನ್ನೇ ಮುಡಿಪಾಗಿರಬಹುದು. ಆದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅವನಿಗೆ ಸಿಗುವಂತಹ 5 ವರ್ಷಗಳಲ್ಲಿ ಕೋಟಿಗಟ್ಟಲೆ ಮತ್ತು ಅವರ ಮಕ್ಕಳಿಗಾಗಿ ಆಸ್ತಿ ಮಾಡಬಹುದು. ಇದರಲ್ಲಿ ರೈತರಿಗೆ ಈ ಸಿಕ್ಸರ್ ಸಿದ್ದು ಏನಿದ್ದಾನೆ, ಇವನು ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವ ಮನುಷ್ಯ. ಇವನಿಗೆ ರೈತರ ಕಷ್ಟ ತಿಳಿದಿದೆ. ಆದರೆ ನಮ್ಮ ನಾಳುವ ರಾಜಕಾರಣಿಯವರಿಗೆ ರೈತರ ಬೆಲೆ ತಿಳಿದಿಲ್ಲ. ರಿಯಾಲಿಟಿ ಆಫ್ ಲೈಫ್, ಬದುಕಿನ ಕಟು ಸತ್ಯಗಳ ಬಗ್ಗೆ ಮಾತಾಡಲು ಬಂದಿದ್ವಿ. ನೋಡಿರಿ, ಈ ರಾಜಕೀಯ ವ್ಯವಸ್ಥೆಯಿಂದ ಸಮಾಜದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟ, ಇನ್ನೊಂದು ಕಡೆ ರೈತರ ಹೋರಾಟ, ಇನ್ನೊಂದು ಕಡೆ ಆಟೋ ಚಾಲಕರ ಪರದಾಡುವ ಪರಿಸ್ಥಿತಿಗಳು, ಇನ್ನೊಂದು ಕಡೆ ಸರ್ಕಾರಿ ಉದ್ಯೋಗಗಳನ್ನು ಕಾಯಂಗೊಳಿಸಿ ಎಂದು ಸರ್ಕಾರಿ ಉದ್ಯೋಗಿಗಳ ಹೋರಾಟಗಳು, ಇನ್ನೊಂದು ಕಡೆ AI ತಂತ್ರಜ್ಞಾನದಿಂದ ಕೆಲಸ ಕಳೆದುಕೊಳ್ಳುತ್ತಿರುವಂತಹ ಯುವಕರು ಯುವತಿಯರು ಉದ್ಯೋಗವು. ನಿರುದ್ಯೋಗ ಸಮಸ್ಯೆ ದೇಶಕ್ಕೆ ಎಷ್ಟು ಹೊರೆಯಾಗಿದೆ ಎಂದರೆ, ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರಗಳನ್ನೇ ಹುಡುಕ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಮತದಾರ ಬಂಧುಗಳು, ಪ್ರಜೆಗಳು, ಉದ್ಯೋಗಿಗಳು, ಆಟೋ ಚಾಲಕರು, ರೈತರು ಇವರೆಲ್ಲ ಒಗ್ಗೂಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯವನ್ನು ಉಜ್ವಲವಾಗಿಡಬಹುದು. ಆ ನಿರ್ಧಾರವೆಂದರೆ, ಅವತ್ತಿನ ದಿನಗಳಲ್ಲೇ ಈ ಸಿಕ್ಸರ್ ಸಿದ್ದು ಸಿಕ್ಸರ್ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಸಿಕ್ಸರ್ ಎಂಬ ಫೇಸ್ಬುಕ್ ಪೇಜ್ನ ಪ್ರಕಟಿಸಿದ್ದಾನೆ. ಮೇ 2021ರಂದು ಪ್ರಕಟವಾಗಿರುವಂಥ ಈ ಕೃಷಿಯ ಇದರಲ್ಲಿ ಅವನು ಕಂಡಂತಹ ಭಾರತವನ್ನು ಹೇಗೆ ಬದಲಾಯಿಸಬಹುದೆಂದು ತಿಳಿಸಿದ್ದಾನೆ. ಅವನ ಕಾಣುವ ಕನಸಿನಲ್ಲಿ ಅವನ ಭಾರತ ದೇಶವು ಹೇಗೆ ಉತ್ತಮವಾಗಿರಬೇಕು ಎಂಬುದನ್ನು ತಿಳಿಸಿದ್ದಾನೆ. ಅದರಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಬಹಳ ಟೀಕಿಸಿದ್ದಾನೆ. ರಾಜಕೀಯವನ್ನು ದಲ್ಲಾಳಿಗಳು ಎಂದು ಕರೆದಿದ್ದಾನೆ. ಇದರಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ರೈತರಿಗೆ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮತ್ತು ಉದ್ಯೋಗಗಳಿಗಾಗಿ ಉದ್ಯೋಗದಾತರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದೇ ಸಿಕ್ಸರ್ ಸಿದ್ದು ಇವತ್ತಿನ ದಿನಗಳಲ್ಲಿ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಒಂದು ಡೈರೆಕ್ಟರ್ ಸಿದ್ದರಾಜು ಆದರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ನೋಡೋಣ. ಮೊದಲು ಓಪನಿಂಗ್ ಸೀನ್, ಈ ರೈತರ ಹೋರಾಟಗಳು, ವಿದ್ಯಾರ್ಥಿಗಳ ಹೋರಾಟಗಳು, ಆಟೋ ಚಾಲಕರ ಹೋರಾಟಗಳು, ಉದ್ಯೋಗಿಗಳ ಹೋರಾಟಗಳು, ಇವರೆಲ್ಲ ಸೇರಿ ಒಟ್ಟಾಗಿ ನೋಡಿ, ರಾಜಕೀಯದವರು ತಪ್ಪು ಮಾಡಿದ್ರೂ ಕೂಡ ವ್ಯವಸ್ಥೆಗೆ ಅಂದರೆ ಕಾನೂನು ವ್ಯವಸ್ಥೆಗೆ ಒಳಪಡಿಸಬೇಕು. ಈ ಸಾಮಾನ್ಯ ಪ್ರಜೆಯೂ ಕೂಡ ತಪ್ಪು ಮಾಡಿದರೆ ವ್ಯವಸ್ಥೆಗೆ ಒಳಪಡಿಸಬೇಕು. ಇವತ್ತಿನ ದಿನಗಳಲ್ಲಿ ಕಾನೂನಿಗೆ ದಿನಗಳಲ್ಲಿ ಅಳಿವಿನಂಚಿನಲ್ಲಿರುವ ಜಿಲ್ಲಾ ಆಪ್ಕಾಮ್ಸ್ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಜಿಲ್ಲಾ ಆಪ್ಕಾಮ್ಸ್ ಅಂದರೆ ರೈತರಿಂದ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡುವುದೇ ಜಿಲ್ಲಾ ಆಪ್ಕಾಮ್ಸ್. ಇದರಿಂದ ಏನಪ್ಪ ಅಂತಂದರೆ, ಒಂದು ಉತ್ತಮವಾದಂತಹ ಬೆಲೆಯನ್ನು ರೈತರು ಕೊಡ್ಬೋದಾಗಿತ್ತು ಮತ್ತು ಕಲಬೆರಕೆಯಾಗದಂತೆ ಗ್ರಾಹಕರಿಗೆ ವಸ್ತುಗಳನ್ನು ತಲುಪಿಸುವ ವ್ಯವಸ್ಥೆ ಆಗಿತ್ತು. ಕಾಲ ಕಳೆದಂತೆ ಕ್ರಮೇಣವಾಗಿ ಈ ವ್ಯಾಪಾರಿಗಳ ಸಂಖ್ಯೆಯು ಜಾಸ್ತಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಹಲವಾರು ರೀತಿಯಾದಂಥ ಕಲಬೆರಕೆಯನ್ನು ಮಾಡಿ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆಯನ್ನು ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕ ಏನಪ್ಪ ಅಂತಂದರೆ, ಎಲ್ಲವನ್ನು ಪ್ರೈವೇಟ್ಗೆ ಕೊಟ್ಟ ಮೇಲೆ ಅದನ್ನು ಅದರ ಹೊಣೆ ಆಗಿರುವುದರಿಂದ ಅದಕ್ಕೆ ಹಾಳಾಗದಂತೆ ಕೆಮಿಕಲ್ಗಳನ್ನು ಬಳಸಿ ಸುರಕ್ಷಿತವಾಗಿ ಆಹಾರ ಪದಾರ್ಥಗಳನ್ನು ಇಡಲಾರಂಭಿಸಿತು. ಕಾಲಕ್ರಮೇಣ ಅದರಲ್ಲಿ
ಫ್ರೆಶ್ ತರಕಾರಿಗಳಲ್ಲೂ ಕೂಡ ಕೆಮಿಕಲ್ ಪತ್ತೆಯಾಗಿರುವುದು ವಿಪರ್ಯಾಸ. ಈ ಆಹಾರ ಕಲಬೆರಕೆಗೆ ನೋಡಿ, ಖಾಸಗಿ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳಿರುವ ವ್ಯತ್ಯಾಸಗಳನ್ನು ತಿಳಿಸ್ತೀನಿ. ಈ ಖಾಸಗಿಯವರಿಗೆ ಲಾಭಾಂಶ ಪ್ರಮಾಣ ಜಾಸ್ತಿ ಇರಬೇಕು, ಕ್ವಾಲಿಟಿ ಕ್ವಾಂಟಿಟಿ ಅದಕ್ಕೆ ತಕ್ಕಂತೆ ಇರುತ್ತದೆ. ಇದರಲ್ಲಿ ಏನಪ್ಪಾ ಅಂತ, ಸರ್ಕಾರಿ ಸಂಸ್ಥೆಗಳಲ್ಲಿ ಗ್ರಾಹಕರ ಹಿತವೇ ಮುಖ್ಯವಾಗಿರುವುದರಿಂದ ಇದು ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಬರ್ತಕ್ಕಂಥದ್ದು ಜಿಲ್ಲಾ ಆಪ್ಕಾಮ್ಸ್. ಇದರ ಮೂಲಕವೇ ಹಣ್ಣು ತರಕಾರಿಗಳನ್ನು ಸೇಲ್ ಮಾಡುವುದರಿಂದ ಒಂದು ಉತ್ತಮ ರೀತಿಯಾದಂಥ ಆರ್ಥಿಕತೆಯನ್ನು ಸರಿಪಡಿಸಬಹುದು. ನೋಡಿ ಹೇಗಪ್ಪ ಅಂದರೆ, ಇವತ್ತಿನ ದಿನಗಳಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆ 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 ಕಲಬೆರಕೆ. ಯಾಕೆ ಅಂತಂದರೆ, ಎಲ್ಲವನ್ನು ಖಾಸಗಿ ಅವ್ರ ಕೈ ಕೊಟ್ಟಿದ್ದೀವಿ. ಅವ್ರಿಗೆ ಬೇಕಾಗಿರೋದೇನು ಲಾಭ. ಇವತ್ತಿನ ದಿನಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಅದಕ್ಕೆ ಆಹಾರ ಕಲಬೆರಕೆ ಅಂತ ಏನು ಮಾತಾಡ್ತಿದ್ದೀವಿ, ಈ ಕಲಬೆರಕೆಯಿಂದಂತಹ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ನೋಡಿ, ಈ ರೋಗಗಳಿಂದ ಕ್ಯಾನ್ಸರ್ ಬರಬಹುದು, ಮತ್ತೊಂದಾಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು. ಇದರಿಂದ ನಾವು ಆಹಾರ ಕಲಬೆರಕೆಯನ್ನು ತಪ್ಪಿಸುವುದು ಅತಿ ಮುಖ್ಯವಾದಂತಹ ಒಂದು ಈ ಸಮಾಜದಲ್ಲಿ ದೊಡ್ಡ ಪ್ರಶ್ನೆ. ಆಹಾರ ಕಲಬೆರಕೆಯನ್ನು ತಪ್ಪಿಸುವುದು ಅಸಾಧ್ಯವಾದಂತಹ ಮಾತು ಇವತ್ತಿನ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ರಾಜಕೀಯ ವ್ಯವಸ್ಥೆಗೆ ಬೇಸತ್ತು ಜನಗಳು ಏನಾದ್ರು ಚೇಂಜಸ್ನ ಬಯಸಿದ್ರೆ ಯಾವ ರೀತಿಯಾದಂಥ ಚೇಂಜಸ್ ಮಾಡ್ತೀರಾ ನೋಡಿ. ನೀವು ಎಲ್ಲ ರೀತಿಯಾದಂತಹ ಯೋಚನೆಗಳನ್ನು ಬಿಟ್ಟು ಈ ರಾಜಕೀಯವನ್ನು ಸಂವಿಧಾನದಿಂದ ಆಚೆ ಹಾಕುವಂಥ ವ್ಯವಸ್ಥೆನ ಮಾಡಿದ್ರೆ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ಉಳಿವಿದೆ. ಇಲ್ಲ ಅಂತಂದರೆ ಈ ಬಡವ ಶ್ರೀಮಂತನಿಗೆ ಏನು ವ್ಯತ್ಯಾಸಗಳಿವೆ, ಇದಕ್ಕೆ ಕಾರಣ ಈ ವ್ಯವಸ್ಥೆನ ಅಥವಾ ರಾಜಕೀಯ ವ್ಯವಸ್ಥೆನ ಅಥವಾ ದೇವರ ಯಾವುದು? ಈ ಬಡವನಾಗೇ ಇರಲು ಕಾರಣಗಳೇನು? ಶ್ರೀಮಂತ 2ರಷ್ಟು ಶ್ರೀಮಂತನಾಗಲು ಕಾರಣಗಳೇನು? ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚಾಗಿ ಹೇಳ್ತಾ ಇರೋದೇನಪ್ಪ ಅಂದರೆ, BJP ಅವ್ರು ಬಂದು ಅಂಬಾನಿ ಅದಾನಿಗಳಿಗೆ ಹೆಲ್ಪ್ ಮಾಡುತ್ತಿದೆ ಮತ್ತು ಸಾವಿರಾರು ಕೋಟಿಗಳನ್ನು ಉಳ್ಳವರ ಸಾಲವನ್ನು ವಜಾ ಮಾಡ್ತಾ ಇದೆ. ಸಾಲಗಳೇನಿದೆ ಅದನ್ನು ವಜಾ ಮಾಡ್ತಾ ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಗಳೇನು? ಇವತ್ತು ದಿನ ಒಂದು ಸರ್ಕಾರಿ ಶಾಲೆಗಳು ಯೋಗ್ಯವಾದಂಥ ಸ್ಥಿತಿಯಲ್ಲಿಲ್ಲ, ಸರ್ಕಾರಿ ಹಾಸ್ಪಿಟಲ್ಗಳು ಉತ್ತಮ ಸ್ಥಿತಿಯಲ್ಲಿಲ್ಲ. ಇದಕ್ಕೆ ಕಾರಣಗಳೇನು? ವ್ಯಕ್ತಿಗಳು ಮತ್ತು ಸಚಿವರುಗಳಿಂದಲೇ ರನ್ ಆಗ್ತಕ್ಕಂಥ ವ್ಯವಸ್ಥೆ. ಖಾಸಗಿ ಶಾಲೆಗಳು ಏನು ರನ್ ಆಗ್ತಾ ಇದೆ, ಅವು ಯಾರ ಮಾಲೀಕತ್ವದಲ್ಲಿದೆ ಅಂದರೆ ಈ ರಾಜಕಾರಣಿಗಳು ಯಾರಿದ್ದಾರೆ